ಮೊದಲನೇ ಪ್ರಶ್ನೆ, ಯಾವ ಹಣ್ಣು ತಿಂದರೆ ಮಲಬದ್ಧತೆ ಸಮಸ್ಯೆ ಬೇಗ ಮಾಯವಾಗುತ್ತದೆ? ಎ ಸೇಬು, ಬಿ ಅನಾನಸ್, ಸಿ ದ್ರಾಕ್ಷಿಗಳು, ಡಿ ಬಾಳೆಹಣ್ಣು. ಉತ್ತರ ಡಿ ಬಾಳೆಹಣ್ಣು. ಎರಡನೇ ಪ್ರಶ್ನೆ, ಮೂಳೆಗಳಿಗೆ ಯಾವ ಹಣ್ಣು ಉತ್ತಮ? ಎ ಸೇಬು, ಬಿ ಕಿವಿ ಹಣ್ಣು, ಸಿ ದ್ರಾಕ್ಷಿಗಳು, ಡಿ ಅನಾನಸ್. ಉತ್ತರ ಬಿ ಕಿವಿ ಹಣ್ಣು. ಮೂರನೇ ಪ್ರಶ್ನೆ, ಯಾವ ಚಹಾವು ಮಧುಮೇಹವನ್ನು ನಿಯಂತ್ರಣದಲ್ಲಿ ಇಡುತ್ತದೆ? ಎ ಪುದೀನ ಚಹಾ, ಬಿ ಲವಂಗ ಚಹಾ, ಸಿ ಶುಂಠಿ ಚಹಾ, ಡಿ ನಿಂಬೆ ಚಹಾ. ಉತ್ತರ ಡಿ ನಿಂಬೆ ಚಹಾ. ನಾಲ್ಕನೇ ಪ್ರಶ್ನೆ, ಕಡಿಮೆ ನಿದ್ದೆ ಮಾಡಿದರೆ ನಮ್ಮ ದೇಹಕ್ಕೆ ಯಾವ ಕಾಯಿಲೆ ಬರುತ್ತದೆ? ಎ ಹೃದಯ ರೋಗ, ಬಿ ಮಧುಮೇಹ, ಸಿ ಅಧಿಕ ರಕ್ತದೊತ್ತಡ, ಡಿ ತೂಕ ಹೆಚ್ಚಾಗುವುದು. ಉತ್ತರ ಮೇಲ್ನೇ ಎಲ್ಲ. ಐದನೇ ಪ್ರಶ್ನೆ, ನಮ್ಮ ದೇಹದ ಯಾವ ಭಾಗಕ್ಕೆ ರಕ್ತ ಪೂರೈಕೆ ಆಗುವುದಿಲ್ಲ? ಎ ಹಲ್ಲುಗಳು, ಬಿ ಕಾರ್ನಿಯಾ, ಸಿ ನಾಲಿಗೆ, ಡಿ ತುಟಿಗಳು. ಉತ್ತರ ಬಿ ಕಾರ್ನಿಯಾ. ಆರನೇ ಪ್ರಶ್ನೆ, ಯಾವ ಪ್ರಾಣಿಯ ಹೊಟ್ಟೆಯಲ್ಲಿ ಹಲ್ಲುಗಳಿವೆ? ಎ ಬಸವನ, ಬಿ ಕಪ್ಪೆ, ಸಿ ಜಿರಾಫೆ, ಡಿ ನಳ್ಳಿ. ಉತ್ತರ ಡಿ ನಳ್ಳಿ. ಏಳನೇ ಪ್ರಶ್ನೆ, ಯಾವ ಆಹಾರ ನಿಯಮಿತವಾಗಿ ಸೇವಿಸಿದರೆ ಮಾನಸಿಕ ಅಸ್ವಸ್ಥತೆಯನ್ನು ತೆಗೆದುಹಾಕುತ್ತದೆ? ಎ ಮೀನು, ಬಿ ಮಾಂಸ, ಸಿ ಹಾಲು, ಡಿ ಮೊಟ್ಟೆ. ಉತ್ತರ ಡಿ ಮೊಟ್ಟೆ. ಎಂಟನೇ ಪ್ರಶ್ನೆ, ಯಾವ ತರಕಾರಿ ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸುತ್ತದೆ? ಎ ಮುಲ್ಲಂಗಿ, ಬಿ ಹೂಕೋಸು, ಸಿ ಸೋರೆಕಾಯಿ, ಡಿ ಕ್ಯಾರೆಟ್. ಉತ್ತರ ಬಿ ಹೂಕೋಸು. ಒಂಬತ್ತನೇ ಪ್ರಶ್ನೆ, ಯಾವ ಆಹಾರವನ್ನು ಸೇವಿಸುವುದರಿಂದ ದೇಹದಲ್ಲಿನ ಅಲರ್ಜಿಯನ್ನು ತ್ವರಿತವಾಗಿ ನಿವಾರಿಸುತ್ತದೆ? ಎ ಹಾಲು, ಬಿ ಮೀನು, ಸಿ ಚಿಕನ್, ಡಿ ನಿಂಬೆ. ಉತ್ತರ ಡಿ ನಿಂಬೆ. ಹತ್ತನೇ ಪ್ರಶ್ನೆ, ಯಾವ ಹಣ್ಣನ್ನು ನಿಯಮಿತವಾಗಿ ತಿನ್ನುವುದರಿಂದ ಉಸಿರಾಟದ ತೊಂದರೆಗಳನ್ನು ನಿವಾರಿಸಬಹುದು? ಎ ಕಿತ್ತಳೆ, ಬಿ ಸೇಬು, ಸಿ ಅನಾನಸ್, ಡಿ ಬಾಳೆಹಣ್ಣು. ಉತ್ತರ ಬಿ ಸೇಬು. 11ನೇ ಪ್ರಶ್ನೆ, ಮೊಳಕೆ ಕಾಳುಗಳನ್ನು ತಿನ್ನುವುದರಿಂದ ದೇಹದಲ್ಲಿ ಯಾವ ರೋಗ ವಾಸಿಯಾಗುತ್ತದೆ? ಎ ಮಧುಮೇಹ, ಬಿ ಟೈಫಾಯ್ಡ್, ಸಿ ಲೈಂಗಿಕ ಸಮಸ್ಯೆ, ಡಿ ಕೀಲು ನೋವು. ಉತ್ತರ ಎ ಮಧುಮೇಹ. 12ನೇ ಪ್ರಶ್ನೆ, ಯಾವ ತರಕಾರಿ ತಿಂದರೆ ಒತ್ತಡ ಯಾವಾಗಲೂ ನಿಯಂತ್ರಣದಲ್ಲಿರುತ್ತದೆ? ಎ ಟೊಮ್ಯಾಟೊ, ಬಿ ಸೋರೆಕಾಯಿ, ಸಿ ಮುಲ್ಲಂಗಿ, ಡಿ ಕ್ಯಾರೆಟ್. ಉತ್ತರ ಎ ಟೊಮ್ಯಾಟೊ. 13ನೇ ಪ್ರಶ್ನೆ, ಫ್ರಿಡ್ಜ್ನಲ್ಲಿ ಇಟ್ಟಾಗ ವಿಷವಾಗಿ ಬದಲಾಗುವ ಹಣ್ಣು ಯಾವುದು? ಎ ಕಲ್ಲಂಗಡಿ, ಬಿ ಅನಾನಸ್, ಸಿ ಕಿತ್ತಳೆ, ಡಿ ಸೇಬು. ಉತ್ತರ ಎ ಕಲ್ಲಂಗಡಿ. 14ನೇ ಪ್ರಶ್ನೆ, ಯಾವ ಹಣ್ಣನ್ನು ತಿಂದರೆ ದೇಹದಲ್ಲಿ ತಕ್ಷಣ ಶಕ್ತಿ ಹೆಚ್ಚುತ್ತದೆ? ಎ ಕಿತ್ತಳೆ, ಬಿ ಬಾಳೆಹಣ್ಣು, ಸಿ ಸೇಬು, ಡಿ ನೇರಳೆಹಣ್ಣು. ಉತ್ತರ ಬಿ ಬಾಳೆಹಣ್ಣು. 15ನೇ ಪ್ರಶ್ನೆ, ಯಾವ ಹಣ್ಣು ಮೂತ್ರಪಿಂಡದ ಕಲ್ಲುಗಳ ಅಪಾಯವನ್ನು ಕಡಿಮೆ ಮಾಡುತ್ತದೆ? ಎ ಕಲ್ಲಂಗಡಿ, ಬಿ ಕಿತ್ತಳೆ, ಸಿ ಪೇರಳೆಹಣ್ಣು, ಡಿ ಅನಾನಸ್. ಉತ್ತರ ಬಿ ಕಿತ್ತಳೆ. 16ನೇ ಪ್ರಶ್ನೆ, ತಿಂದ ತಕ್ಷಣ ಯಾವ ಕೆಲಸ ಮಾಡಿದರೆ ದೇಹಕ್ಕೆ ಹಾನಿಯಾಗುತ್ತದೆ? ಎ ಕುಳಿತಿದ್ದರೆ, ಬಿ ನಿಂತಿದ್ದರೆ, ಸಿ ನಡೆದರೆ, ಡಿ ನಿದ್ರಿಸಿದರೆ. ಉತ್ತರ ಡಿ ನಿದ್ರಿಸಿದರೆ. 17ನೇ ಪ್ರಶ್ನೆ, ರಾತ್ರಿ ಮಲಗುವ ಮುನ್ನ ಮುಖಕ್ಕೆ ಏನು ಹಾಕಿದರೆ ತ್ವಚೆಯು ಕಾಂತಿಯುತವಾಗುತ್ತದೆ?
ಎ ಅರಶಿಣ, ಬಿ ಮೊಸರು, ಸಿ ಅಲುವೇರಾ, ಡಿ ಸೌತೆಕಾಯಿ. ಉತ್ತರ ಡಿ ಸೌತೆಕಾಯಿ. 18ನೇ ಪ್ರಶ್ನೆ, ಯಾವ ತರಕಾರಿ ನೈಸರ್ಗಿಕವಾಗಿ ಹಲ್ಲುಗಳನ್ನು ಬಿಳಿಯಾಗಿಸುತ್ತದೆ? ಎ ಕ್ಯಾರೆಟ್, ಬಿ ಟೊಮಾಟೊ, ಸಿ ಆಲೂಗಡ್ಡೆ, ಡಿ ಮುಲ್ಲಂಗಿ. ಉತ್ತರ ಎ ಕ್ಯಾರೆಟ್. 19ನೇ ಪ್ರಶ್ನೆ, ಯಾವ ಹಣ್ಣನ್ನು ತಿನ್ನುವುದರಿಂದ ದೇಹದಲ್ಲಿ ಹೆಚ್ಚಿನ ಶಕ್ತಿ ಉತ್ಪತ್ತಿಯಾಗುತ್ತದೆ? ಎ ಒಣದ್ರಾಕ್ಷಿ, ಬಿ ಖರ್ಜೂರ, ಸಿ ವಾಲಟ್, ಡಿ ಪಿಸ್ತಾ. ಉತ್ತರ ಎ ಒಣದ್ರಾಕ್ಷಿ. 20ನೇ ಪ್ರಶ್ನೆ, ಯಾವುದು ಕುಡಿಯುವುದರಿಂದ ತಲೆನೋವು ತ್ವರಿತವಾಗಿ ಗುಣವಾಗುತ್ತದೆ? ಎ ನೀರು, ಬಿ ಚಹಾ, ಸಿ ನಿಂಬೆ ರಸ, ಡಿ ಬಾದಾಮಿ ಮಿಲ್ಕ್. ಉತ್ತರ ಬಿ ಚಹಾ. ಆಹಾರ ತಿಂದ ನಂತರ ಯಾವುದು ಸೇವಿಸಿದರೆ ಜೀರ್ಣಶಕ್ತಿ ಹೆಚ್ಚುತ್ತದೆ? ಎ ಮೆಂತ್ಯ, ಬಿ ಜೀರಿಗೆ, ಸಿ ಲವಂಗ, ಡಿ ಶುಂಠಿ. ಉತ್ತರ ಬಿ ಜೀರಿಗೆ. ಬಿತ್ತನೆಗೆ ಯಾವ ಬೀಜಗಳನ್ನು ಬಳಸಲಾಗುತ್ತದೆ? ಎ ಮೆಕ್ಕೆಜೋಳ, ಬಿ ಬಟಾಣಿ, ಸಿ ಗೋಧಿ, ಡಿ ಕಡಲೆ. ಉತ್ತರ ಮೇಲ್ನೇ ಎಲ್ಲವೂ. ಯಾವ ಹಣ್ಣು ಹೆಚ್ಚು ರೋಗ ನಿರೋಧಕ ಶಕ್ತಿಯನ್ನು ನೀಡುತ್ತದೆ? ಎ ಪಪ್ಪಾಯಿ, ಬಿ ದ್ರಾಕ್ಷಿಗಳು, ಸಿ ಸೇಬು, ಡಿ ಕಿತ್ತಳೆ. ಉತ್ತರ ಡಿ ಕಿತ್ತಳೆ. ಪಿಟೀಲು ಬಿಲ್ಲುಗಳನ್ನು ಸಾಮಾನ್ಯವಾಗಿ ಯಾವ ಪ್ರಾಣಿಯ ಕೂದಲಿನಿಂದ ತಯಾರಿಸಲಾಗುತ್ತದೆ? ಎ ಆನೆ, ಬಿ ಹಸು, ಸಿ ಮಂಕಿ, ಡಿ ಕುದುರೆ. ಉತ್ತರ ಡಿ ಕುದುರೆ. ಜೇನುತುಪ್ಪವು ಕಲುಷಿತವಾಗಿದೆ ಎಂದು ತಿಳಿಯಲು ಅದಕ್ಕೆ ಏನು ಸೇರಿಸಬೇಕು? ಎ ನೀರು, ಬಿ ಮೊಸರು, ಸಿ ಹಾಲು, ಡಿ ಮೈದಾ. ಉತ್ತರ ಎ ನೀರು. ಹಾವಿನ ವಿಷವನ್ನು ಯಾವ ರೋಗದ ನಿವಾರಣೆಗೆ ಬಳಸಲಾಗುತ್ತದೆ? ಎ ಶುಗರ್, ಬಿ ಕ್ಯಾನ್ಸರ್, ಡಿ ಕೀಲುನೋವು, ಡಿ ಪಾರ್ಶ್ವವಾಯು. ಉತ್ತರ ಡಿ ಪಾರ್ಶ್ವವಾಯು. ಯಾವ ಹಣ್ಣು ಹಾಲಿಗೆ ಸಮಾನವಾದ ಕ್ಯಾಲ್ಸಿಯಂ ಅನ್ನು ಹೊಂದಿರುತ್ತದೆ? ಎ ಕಿತ್ತಳೆ, ಬಿ ದ್ರಾಕ್ಷಿಗಳು, ಸಿ ಸೇಬು, ಡಿ ಪಪ್ಪಾಯಿ. ಉತ್ತರ ಎ ಕಿತ್ತಳೆ. ಯಾವ ಪ್ರಾಣಿಯ ನಾಲಿಗೆಯನ್ನು ಚಲಿಸಲು ಸಾಧ್ಯವಿಲ್ಲ? ಎ ಹುಲಿ, ಬಿ ಜಿರಾಫೆ, ಸಿ ಕುದುರೆ, ಡಿ ಮೊಸಳೆ. ಉತ್ತರ ಡಿ ಮೊಸಳೆ. ಭಾರತದಲ್ಲಿ ಭಾನುವಾರದ ರಜೆ ಯಾವಾಗ ಪ್ರಾರಂಭವಾಯಿತು? ಎ 1843ರಿಂದ, ಬಿ 1845ರಿಂದ, ಸಿ 1840ರಿಂದ, ಡಿ 1846ರಿಂದ. ಉತ್ತರ ಎ 1843ರಿಂದ. ಯಾವ ಪ್ರಾಣಿಯು ಇಡೀ ದಿನದಲ್ಲಿ ಕೇವಲ 5 ನಿಮಿಷಗಳ ಕಾಲ ನಿದ್ರಿಸುತ್ತದೆ? ಎ ಹಸು, ಬಿ ಜಿರಾಫೆ, ಸಿ ಕುದುರೆ, ಡಿ ಕೋತಿ. ಉತ್ತರ ಬಿ ಜಿರಾಫೆ. ಅತ್ಯಂತ ಬುದ್ಧಿವಂತ ಜನರು ಯಾವ ರಕ್ತದ ಗುಂಪು ಹೊಂದಿರುತ್ತಾರೆ? ಎ ಎಬಿ, ಬಿ ಎ, ಸಿ ಬಿ, ಡಿ ಓ. ಉತ್ತರ ಎ ಎಬಿ. ಹಳದಿ ಗುಲಾಬಿ ಯಾವ ದೇಶದಲ್ಲಿ ಕಂಡುಬರುತ್ತದೆ? ಎ ಭಾರತ, ಬಿ ನೇಪಾಳ, ಸಿ ಅಮೆರಿಕ, ಡಿ ಅಫ್ಘಾನಿಸ್ತಾನ.
ಉತ್ತರ ಎ ಭಾರತ. ಅಮೆರಿಕದ ರಾಷ್ಟ್ರೀಯ ಪ್ರಾಣಿ ಯಾವುದು? ಎ ಹುಲಿ, ಬಿ ಬೋಳುಹದ್ದು, ಸಿ ಕುರಿ, ಡಿ ಸಿಂಹ. ಉತ್ತರ ಬಿ ಬೋಳುಹದ್ದು. ಹುಟ್ಟಿನಿಂದ ಸಾಯುವವರೆಗೆ ಯಾವ ಅಂಗವು ಒಂದೇ ಗಾತ್ರದಲ್ಲಿರುತ್ತದೆ? ಎ ಹೃದಯ, ಬಿ ಯಕೃತ್, ಸಿ ನಾಲಿಗೆ, ಡಿ ಕಣ್ಣುಗುಡ್ಡೆಗಳು. ಉತ್ತರ ಡಿ ಕಣ್ಣುಗುಡ್ಡೆಗಳು. ನೈಸರ್ಗಿಕವಾಗಿ ಕಣ್ಣಿನ ಪೊರೆ ತಡೆಗಟ್ಟಲು ಯಾವ ಹಣ್ಣು ಸಹಾಯ ಮಾಡುತ್ತದೆ? ಎ ಕಿತ್ತಳೆ, ಬಿ ಪಪ್ಪಾಯಿ, ಸಿ ಸೇಬು, ಡಿ ದ್ರಾಕ್ಷಿಗಳು. ಉತ್ತರ ಎ ಕಿತ್ತಳೆ. ದೇಹಕ್ಕೆ ಅತ್ಯಂತ ಹಾನಿಕಾರಕ ಪಾನೀಯ ಯಾವುದು? ಎ ಹಾಲು, ಬಿ ಸೋಡಾ, ಸಿ ಕಾಫಿ, ಡಿ ಎಳೆನೀರು. ಉತ್ತರ ಬಿ ಸೋಡಾ. ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುವ ಪಾನೀಯ? ಎ ಗ್ರೀನ್ ಟೀ, ಬಿ ಹಾಲು, ಸಿ ಎಳೆನೀರು, ಡಿ ಸೋಡಾ. ಉತ್ತರ ಎ ಗ್ರೀನ್ ಟೀ. ನೈಸರ್ಗಿಕ ಫೇಸ್ ಪ್ಯಾಕ್ ಆಗಿ ಬಳಸಬಹುದಾದ ತರಕಾರಿ ಯಾವುದು? ಎ ಟೊಮ್ಯಾಟೊ, ಬಿ ಕ್ಯಾರೆಟ್, ಸಿ ಬೀಟ್ರೂಟ್, ಡಿ ಬೆಂಡೆಕಾಯಿ. ಉತ್ತರ ಎ ಟೊಮ್ಯಾಟೊ. ಫೈಲ್ಸ್ ಇರುವವರು ಯಾವ ಹಣ್ಣನ್ನು ತಿನ್ನಬಾರದು? ಎ ಮಾವು, ಬಿ ಸೀಬೆಹಣ್ಣು, ಸಿ ಬಾಳೆಹಣ್ಣು, ಡಿ ಸ್ಟ್ರಾಬೆರಿ. ಉತ್ತರ ಬಿ ಸೀಬೆಹಣ್ಣು. ಯಾವ ಪ್ರಾಣಿ ನೈಸರ್ಗಿಕ ವಿಪತ್ತುಗಳನ್ನು ಮೊದಲು ಊಹಿಸಬಹುದು? ಎ ಹಾವು, ಬಿ ಹಸು, ಸಿ ನಾಯಿ, ಡಿ ಮೀನು. ಉತ್ತರ ಎ ಹಾವು. ಯಾವ ದೇಶದಲ್ಲಿ 2ಕ್ಕಿಂತ ಹೆಚ್ಚು ಮಕ್ಕಳಿರುವವರಿಗೆ ಸರ್ಕಾರಿ ಕೆಲಸವಿಲ್ಲ? ಎ ಚೀನಾ, ಬಿ ಕಾಂಗೋ, ಸಿ ಭಾರತ, ಡಿ ನೇಪಾಳ. ಉತ್ತರ ಎ ಚೀನಾ. ಚೀನಾ ದೇಶದಲ್ಲಿ 2ಕ್ಕಿಂತ ಹೆಚ್ಚು ಮಕ್ಕಳಿರುವವರಿಗೆ ಸರ್ಕಾರಿ ಕೆಲಸವಿಲ್ಲ. ಯಾವ ಪ್ರಾಣಿಯು 3 ಸೆಕೆಂಡುಗಳ ಸ್ಮರಣೆಯನ್ನು ಹೊಂದಿದೆ? ಎ ಕೋತಿ, ಬಿ ನಾಯಿ, ಸಿ ಇಲಿ, ಡಿ ಮೀನು. ಉತ್ತರ ಡಿ ಮೀನು. ಗೋಲ್ಡನ್ ಫಿಶ್ ವಿಶ್ವದ ಅತ್ಯಂತ ಸಂತೋಷಿತ ಪ್ರಾಣಿ ಎಂದು ಹೇಳಿದರು, ಏಕೆಂದರೆ ಇದು 3 ಸೆಕೆಂಡುಗಳ ಸ್ಮರಣೆಯನ್ನು ಹೊಂದಿದೆ. ಮಣ್ಣಿನ ಮಡಕೆಯ ನೀರನ್ನು ಕುಡಿಯುವುದರಿಂದ ಯಾವ ರೋಗವನ್ನು ಗುಣಪಡಿಸಬಹುದು? ಎ ಮೈಗ್ರೇನ್, ಬಿ ಹೃದಯ ರೋಗ, ಸಿ ಕ್ಯಾನ್ಸರ್, ಡಿ ಆಸಿಡಿಟಿ. ಉತ್ತರ ಡಿ ಆಸಿಡಿಟಿ.